ನೀವು ಅಪ್ಪ ನಿಂಗೋಸ್ಕರ ಉಪವಾಸ ಮಾಡ್ತೈತೆ. ಹ್ಯಾಪಿ ಬರ್ಡೇ ಕೇಳಿ ಕೇಳಿ ದಿವಸ ಮಾಡ್ಸ್ಕೊತಾರೆ ಗೈಸ್, ಮದುವೆ ಆಗೋದು ಬೇಗ ಅಂತ. ಕ್ರೇಜಾಗಿದೆ, ಫುಲ್ ಫ್ಲವರ್ 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 ಕೇಕ್. ಅಪ್ಪ ದಾವಣಗೆರೆ ಬಂದ ಖುಷಾನಿ ಬರ್ಡೇ ಅನ್ಬಿಟ್ಟು ಹೌದು, ಹೊಟ್ಟೆ ಬೊಜ್ಜು ಅಂತ ಹೇಳ್ತಿದ್ದಾರೆ. ಅಲ್ಲ ಪಾಪ ನನ್ ಮಗು ಮೈಸೂರು ಪಾಕ್ ತಿನ್ಕೊ ಜ್ವರ ಬರ್ಬಿಡಿಯಲ್ಲ. ಎಲ್ಲಿ ಖುಷಾನಿಗಿಂತ ನೀನ್ ಜಾಸ್ತಿ ಆಡ್ತಿ ಅಂತ ನಂಗೆ ಹೊಟ್ಟೆ ಹೊಡಿತಿದೆ. ಅಮ್ಮ ಹಂಗಲ್ಲ, ಶೋಕಿ ಬೇಡ, ಈ ಶೋಕಿ ಬೇಡ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತು ನಾವು ತಮಿಳಲ್ಲಿ ನೋಡಿದ್ರೆ, ಸೊ ಇವತ್ತು ಖುಷಾನಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ನಮ್ ಖುಷಾನಿ ಸಾಕಾದ ರೆಡಿ ಆಗಿದ್ದಾಳೆ. ಮಾತ್ರ ಅವಳು ಒಳ್ಳೆ ಚಳಿಯ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದಾಳೆ. ತೋರಿಸ್ತೀನಿ ಅವಳು ಆ ಥರ ರೆಡಿ ಆಗಿದ್ದಾಳೆ ಅಂತ. ಖುಷಾನಿ ಡ್ರೆಸ್ ತೋರ್ಸಂಬ ಎಲ್ರಿಗೂ, ಬೇಗ ಬಾ. ಚಲೆಯ ತೆಗಿ, ಫೇಸ್ ತೋರ್ಸ್ ನಿಂದು. ಗೈಸ್, ಇದು ಅವಳು ಬರ್ಡೇ ಡ್ರೆಸ್ಸು. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಖುಷಾನಿ, ಇದು ಯಾವ ಡ್ರೆಸ್ ಅಮ್ಮ? ಇದು ಗೈಸ್ ಚಲಿಯ ಬಟ್ಟೆ ಅಂತ ಏನು ಗೊತ್ತಾ? ಈ ಒಂದು ಫಿಲಮ್ ಇದೆ ನೋಡಿ, ಜವಾನ ಅದು ಗೊತ್ತಿಲ್ಲ, ಜವಾನ್ ಪಿಕ್ಚರ್ ಅಲ್ಲಿ ನಯನ್ತಾರ ಒಂದು ಬಟ್ಟೆ ಹಾಕೊಂಡಿರ್ತಾರೆ, ಚಲೆಯ ತೆರೆಯೋರಕ್ಕೆ ಆ ಸಾಂಗ್ ಇದೆ. ಸೊ ಆ ಸಾಂಗ್ ಖುಷಾನಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೇನೆ ಅದೇ ತರ ಬಟ್ಟೆ ಬೇಕು, ಆ ತರ ಬಟ್ಟೆ ಬೇಕು ಅಂತ ನಮ್ಮ ಅಕ್ಕ ಹತ್ರ ಕೇಳ್ತಿದ್ಲು ಅವಳು. ಸೊ ನಮ್ಮ ಅಕ್ಕ ಆ ತರ ಬಟ್ಟೆನ ಹೊಲ್ಸಿಯಾಳ ನೋಡಿ, ಎಷ್ಟು ಚೆನ್ನಾಗಿ ಹೊಲ್ಸಿಯಾಳೆ. ಅಮ್ಮ ಹಂಗಲ್ಲ, ಶೋಕಿ ಬೇಡ, ಈ ಶೋಕಿ ಬೇಡ. ಆ ಶೋಕಿ ಯಾಕೆ ನಿನಗೆ? ಅದ್ ಬೇಡ ಶೋಕಿ, ಅದು ಆಯ್ತು. ಹ್ಯಾಪಿ ಬರ್ಡೇ ಆಯ್ತು, ಹ್ಯಾಪಿ ಬರ್ಡೇ ಏ ನಿಂಗೆ ಹ್ಯಾಪಿ ಬರ್ಡೇ, ನೀನು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಕೊಡಿ ಸರ್, ನಾನು ಫಸ್ಟ್ ಮಾತಾಡಿಲ್ಲ. ಹ್ಯಾಪಿ ಬರ್ಡೇನೆ ಫಸ್ಟ್ ನೀನು ಥ್ಯಾಂಕ್ ಯು ಅಂತ ಹೇಳ್ಬೇಕು, ಓಕೆನಾ? ಹ್ಞೂ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇವಾಗ ನೀನು ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ನಿಮ್ಮ ಅಂಗನವಾಡಿ ಮಕ್ಳಿಗೆ ಚಾಕ್ಲೇಟ್ ಕೊಡ್ಬೇಕಲ್ವಾ? ಸ್ವಾಮಿಗೆ ಹೋಗೋಣ. ಓಕೆ, ಸ್ವಾಮಿಗೆ ಹೋಗೋಣ, ಅದಾದ್ಮೇಲೆ ಸ್ಕೂಲ್ಗೆ ಹೋಗೋಣ. ನೀನು ಚಾಕ್ಲೇಟ್ ಕೊಡೋಕ್ಕೆ ಹುಡುಗಿ ಮಕ್ಳಿಗಲ್ಲ. ಗುಡ್ ಮಾರ್ನಿಂಗ್ ಗುಂಡಾ, ಗುಡ್ ಮಾರ್ನಿಂಗ್ ಗುಂಡಾ. ಹೈ ಕಿತ್ಕೊಂಡ್ಬಂದ್ಬಿಟ್ಟು ಅಲ್ವಾ? ಸೇಮ್ ಗೈಸ್, ನೋಡೋ ಖುಷಿ ತರ ಕಾಣಿಸ್ತಾ ನೀನು. ಗೈಸ್, ಇವಾಗ ಎಲ್ಲರೂ ದುರ್ಗಾ ಪರಮೇಶ್ವರಿ ಟೆಂಪಲ್ ಹೋಗ್ತಿದ್ವಿ, ನಮ್ಮ ಮನೆ ಹತ್ರ ವಿದ್ಯಾನಪುರ ಇರೋದು. ಬರೀ ಹೋಗ್ಬಿಟ್ಟು ಖುಷಾನಿಗೆ ಒಳ್ಳೆ ಪೂಜೆ ಗೀಜೆ ಮಾಡ್ಸ್ಕೊಂಡ್ ಬರೋಣ ಅವಳ ಹೆಸರಲ್ಲಿ. ದೇವಸ್ಥಾನ ಹತ್ರ ಬಂದ್ವಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೇನೆ. ಗುಣವು ನಮ್ಮಮ್ಮ ಭೂಮಿ ಏನೋ ನೋಡ್ತಾನೆ ಕಲ್ಲ ಕಾಣಿಸಿದೆ ಎಲ್ಲ ಕಡೆ. ಅಣ್ಣ ಆ ಕಡೆ ಈ ಕಡೆ ಫುಲ್ ಸರ್ಚ್ ಇರ್ತಾನೆ ಅವ್ನು ಅವಾಗ್ಲಿಂದ, ಏನ್ ಕೈಯಾಗಿ ತಗೊಂಡ್ಲಿ ಇವಾಗ ಅಂತ. ಈಗ ಜಸ್ಟ್ ಪ್ರಸಾದ ತಿನ್ಕೊಂಡ್ ಬಂದ್ವಿ. ಸೊ ನಮ್ ಭಾವ ಉಪವಾಸ ಮಾಡ್ತಾರ ಗೈಸ್ ಇವತ್ತು. ಯಾಕೆ ಬ್ರೋ? ಇದು ಅವಳ ಬರ್ಡೇ ಟೈಮ್, ಇದು 3rd year ಬ್ರೋ. ಉಪವಾಸ ಮಾಡ್ತಾನೆ ಇದೀನಿ. ಪ್ರತಿ ವರ್ಷನೂ ಮಾಡ್ತೀರಾ? ಪ್ರತಿ ವರ್ಷನೂ ಆಗಿದೆ. ಯಾಕೆ, ಏನಕ್ಕೆ? ಅದು ಒಳ್ಳೇದಾಗ್ಲಿ ಅಂತ. ಅವಳು ಒಳ್ಳೇದಾಗ್ಲಿ ಅಂತ. ಅದು ಅವಳು ಜಾಸ್ತಿ ಪ್ರಕಾರ ಒಂದ್ ಸ್ವಲ್ಪ ಇದ್ದಿತ್ತು, ಅದಕ್ಕೋಸ್ಕರ ಉಪವಾಸ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅವಳಿಗೆ ಅನ್ಬಿಟ್ಟು. ಅದು ಯಾವ್ದೋ ಒಂದು ದೋಷ ಇತ್ತು, ಅದು ನಿವಾರಣೆ ಮಾಡಕ್ಕೆ ಅಷ್ಟೇ. ಗೈಸ್, ದೋಷ ನಿವಾರಣೆ ಮಾಡೋದಕ್ಕೆ ನಮ್ ಭಾವ ಉಪವಾಸ ಮಾಡ್ತಾರೆ ಗೈಸ್. ಸೂಪರ್ ಖುಷಾನಿ, ನೋಡ್ದ ನೀವು ಅಪ್ಪ ನಿಂಗೋಸ್ಕರ ಉಪವಾಸ ಮಾಡ್ತೈತೆ. ಉಳಿಸ ಪೂರ್ತಿ ಇಲ್ಲಿ ಬಾ, ಇಲ್ಲಿ ತೋರ್ಸಿ, ಇಲ್ಲಿ ಕೈ ಗೈಸ್, ನೋಡಿ ಗೈಸ್, ಇಲ್ಲಿ ಖುಷಾನಿ ಬರ್ಡೇ ಕೈ ಏಟ್ ಮಾಡ್ಕೊಂಡ್ಬಿಟ್ಟವಳೆ. ಅಯ್ಯೋ ಎಲ್ಲಿದ್ದೆ ಕೈನ, ಅದಕ್ಕೆ ಬೆಳೆದೆಲ್ಲ ಹಾಕೊಂಡ್ಬಿಟ್ಟವಳೆ ಚಿಕ್ಕ ಕೈಗೆ. 8 ವರ್ಷ ಆಗೋ ತನಕ ಒಂದ್ ಸ್ವಲ್ಪ ಹುಷಾರ ನೋಡ್ಕೋಬೇಕಂತ, ಡೆಲಿಕೇಟ್ ಆಗಿ. ಬಿದ್ಬಿಟ್ಲಲ್ಲ, ಅದು ಬೇರೆ ಬೇಜಾರಾಗೋಯ್ತು ನನಗೆ. ಪ್ರತಿ ವರ್ಷ ಹಂಗೆ ಏನಾರು ಹುಷಾರ್ ತಪ್ಪುತ್ತೆ, ಆತರ ಆಗುತ್ತೆ, ಅದಕ್ಕೋಸ್ಕರನೇ. ಇವಾಗ ಇದ್ರಲ್ಲಿ ನಾವು ಮನ್ಸಲ್ಲಿ ಏನಿದೆ ಅದನ್ನ ಬರ್ದ್ಬಿಟ್ಟು ನೀಟಾಗಿ ಕಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕಟ್ಟಬೇಕು. ಸೊ ಅದು ಆಗುತ್ತೆ ಅಂತ. ಬನ್ನಿ ಮಾಡೋಣ. ನಮ್ಮ ಮನ್ಸಲ್ಲಿ ಬರ್ದಿದ್ದೀನಿ, ಈಗ ಇಲ್ಲಿ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ ಹೇಳಿದ್ದಾರೆ. ಸೊ ಗೈಸ್, ಖುಷಾನಿ ಸ್ಕೂಲ್ ಹತ್ರ ಬಂದಿದ್ದೀವಿ, ಅಂಗನವಾಡಿ ಹತ್ರ. ಖುಷಾನಿ ಇವಾಗ ಎಲ್ಲರೂ ಚಾಲ ಕೊಡು, ಓಕೆನಾ? ಹಾಂ, ಏನು ಹಂಗೆ ಮಕ ಆ ಥರ ಮಾಡ್ಕೊಂಡಿದ್ಯ ಮಕಾನ? ಸ್ಮೈಲ್ ಮಾಡು ಈ ಹಂಗಿರ್ಬೇಕು ಯಾವತ್ತು ನೀನು. ಎಲ್ಲರೂ ಊಟ ಮಾಡ್ತಾರೆ ಪಾಪ, ಈ ಟೈಮ್ ಚಾಲ ಕೊಡ್ಬೇಕು. ಗೈಸ್, ನನಗೆ ಈ ಭಾಗ್ಯನೇ ಇದ್ದಿಲ್ಲ ಗೈಸ್, ನನಗೆ ಆ ಭಾಗ್ಯನೇ ಇದ್ದಿಲ್ಲ ಕಣೆ. ಚಿಕ್ಕ ವಯಸ್ಸಲ್ಲಿ ಒಂದು ಯಾರಿಗೂ ಚಾಲನೆ ಕೊಡಿಲ್ಲ ನಾನು. ಖುಷಾನಿ 3 ವರ್ಷಕ್ಕೆ ಕೊಡ್ತಾಳೆ, ನಂಗೆ ಆ ಭಾಗ್ಯ ನಮ್ಗೆ ಇದ್ದಿಲ್ಲ. ಗುಣವು ನಿಂಗೆ ಅಟ್ಲೀಸ್ಟ್ ಭಾಗ್ಯ ಇದೆಯಾ? ಹತ್ರಲ್ಲ ಗುಣವಿದ್ಯಾ? ತಿರ್ಸು. ಹಾ, ಏನ್ ಮಾಡ್ತಿದ್ಯೆ? ಬಿಡೆ ಸಾಕು. ಪಿಕಪ್ ಎಲ್ಲಿ ಗೈಸ್, ನಮ್ಮ ಮಕ್ಕ ಪಿಕಪ್ ತಗೊಂಡ್ ಮೇಲೆ ಹಾಕ್ಬಿಡ್ಲಿ ಗೈಸ್ ಫುಲ್ಲು. ಮೇಲ್ ತಗೊಂಡೋಗ, ಮೇಲ್ ಕ್ರೇಜಿ. ಫುಲ್ ಲೈಟ್ ಆಯ್ತು. ನನಗೆ ನಂಗೆ ಖುಷಾನಿ, ನನಗೆ ಹ್ಯಾಪಿ ಬರ್ಡೇ ಖುಷಾನಿ. ಥ್ಯಾಂಕ್ ಯು ಖುಷಾನಿ. ಇವತ್ತು ಅವ್ಳ ಬರ್ಡೇ ಇಲ್ಲ ಸೆಲೆಬ್ರೇಟ್ ಮಾಡೋದು, ಅವಳ ಬರ್ಡೇನ. ಸೊ ಲಾಸ್ಟ್ ಟೈಮ್ ಇಲ್ಲೇ ಮಾಡಿದ್ವಿ, ಸೊ ಈ ಟೈಮ್ ಇಲ್ಲೇ ಮಾಡ್ತಿದ್ವಿ.
ಇವಾಗ ಸಂಜೆ ಮಾಡೋದಲ್ಲ ಬ್ರೋ 6 ಗಂಟೆ ಮೇಲೆ. ಸೊ ಗೈಸ್ ಜನವರಿ ಅಂದ್ರೆ ಒಂಥರ ಫ್ರೆಶ್ ಸ್ಟಾರ್ಟ್ ಇದ್ದಂಗೆ. ಸೊ ಸಂಕ್ರಾಂತಿ ಹಬ್ಬ ಕೂಡ ಬರ್ತಿದೆ ಅಂಡ್ ಇವತ್ತು ಕುಶಾನಿ ಬರ್ಡೇ ಕೂಡ ಇದೆ. ಇದೆಲ್ಲದ್ರ ಜೊತೆಗೆ ನನ್ನ ಹೇರ್ ಕೇರ್ ನ ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಟೈಮ್ ಇಂದ ರೋಸ್ಮೆರಿ ವಾಟರ್ ಸ್ಪ್ರೇ ನ ಯೂಸ್ ಮಾಡ್ತಿದ್ದೀನಿ ಅಂಡ್ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಇದರಲ್ಲಿ ಕೂಲಿಂಗ್ ಎಫೆಕ್ಟ್ ಇದೆ ಅಂಡ್ ರಿಫ್ರೆಶಿಂಗ್ ಫೀಲ್ ಕೂಡ ಆಗುತ್ತೆ. ಮುಂಚೆ ನನಗೆ ಏರ್ ಫಾಲ್ ಆಗ್ತಿತ್ತು ಅಂಡ್ ಇದು ಅಪ್ಲೈ ಮಾಡಾದ್ಮೇಲೆ ನನಗೆ ಬೇಬಿ ಏರ್ಸ್ ಕೂಡ ಗ್ರೋ ಆಗ್ತಿದೆ, ನೀವೇ ನೋಡ್ಬೋದು. ಇದು ವಾಟರ್ ಬೇಸ್ಡ್ ಸ್ಪ್ರೇ ಆಗಿರೋದ್ರಿಂದ ತುಂಬಾ ಲೈಟ್ ವೆಯ್ಟ್. ಇದನ್ನ ಡೈಲಿ ಯೂಸ್ ಮಾಡಬಹುದು, ತುಂಬಾ ಬೇಗ ಅಬ್ಸರ್ವ್ ಮಾಡುತ್ತೆ ಅಂಡ್ ಸ್ಕಾಲ್ಪ್ ಗ್ರೀಸಿ ಕೂಡ ಮಾಡಲ್ಲ. ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಗೈಸ್ ರೋಸ್ಬೆರಿ ವಾಟರ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಹೇರ್ ಗ್ರೋತ್ ನ ಬೂಸ್ಟ್ ಮಾಡುತ್ತೆ. ಗೈಸ್ ನಾವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ 3x ಸ್ಪೀಡ್ ಅಲ್ಲಿ ನಮ್ಮ ಹೇರ್ ಗ್ರೋತ್ ಬೂಸ್ಟ್ ಮಾಡುತ್ತೆ ಅಂಡ್ 12 ವೀಕ್ಸ್ ಅಲ್ಲಿ ಹೇರ್ ಫಾಲ್ ನ ರಿಡ್ಯೂಸ್ ಮಾಡುತ್ತೆ. ಬೇಸ್ಡ್ ಆನ್ ಕ್ಲಿನಿಕಲ್ ಟೆಸ್ಟ್ 2024, ಇದು ಇಂಡಿಯಾಸ್ ಓನ್ಲಿ ಕ್ಲಿನಿಕಲಿ ಟೆಸ್ಟೆಡ್ ರೋಸ್ಬೆರಿ ವಾಟರ್. ನಮ್ಮ ಅಕ್ಕನೂ ಕೂಡ ರೋಸ್ಬೆರಿ ವಾಟರ್ ಸ್ಪ್ರೇನ ಯೂಸ್ ಮಾಡ್ತಿದ್ದಾಳೆ. ಅವಳ ಏರ್ ಅಲ್ಲಿ ಶೈನ್ ಮತ್ತೆ ಲೆಂತ್ ನೀವೇ ನೋಡಬಹುದು. ಗೈಸ್ ಈ ಪ್ರಾಡಕ್ಟ್ ನಾನು ಟ್ಯಾಗ್ ಮಾಡಿದ್ದೀನಿ, ತಗೊಬಹುದು. ಅಕಸ್ಮಾತ್ ನಿಮ್ಗೆ ಏನೋ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿ purple.com ಅಲ್ಲಿ ಕೂಡ ತಗೊಬಹುದು. ಮಿಸ್ ಮಾಡಿ ಬೇಗ ಹೋಗಿ ತಗೊಳ್ಳಿ. ನಮ್ಮ ಗುಣವಿಗೆ ಒಬ್ಬ ಜ್ವರ ಬಂದ್ಬಿಟ್ಟಿದೆ ಗೈಸ್, ಏನಕ್ಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವನಿಗೆ ಕೋಲ್ಡ್ ಗಿಲ್ಡ್ ಆಗಿದೆ. ಇಲ್ಲ ಆಕ್ಚುಲಿ ಮೈಸೂರು ಪಾಕ್ ಇದ್ದು ನೆನ್ನೆ. ಮೈಸೂರು ಪಾಕ್ ನಮ್ಮ ಅಕ್ಕ ತಿಂದ್ಲು. ಮೈಸೂರು ಪಾಕಿಂದ ತಿಂದಿದ್ದಕ್ಕೆ ನಾವು ಜ್ವರ ಬಂದಿರೋದು ಅವನಿಗೆ. ಮೈಸೂರು ಪಾಕ್ ತಿಂದ ಕರೆಕ್ಟಾಗಿ ಹೇಳು. ಅವ್ನು ಜ್ವರ ಬಂದಿದೆ ಅವ್ನ ಪಾಪ ಅವನಿಗೆ. ಮೈಸೂರು ಪಾಕ್ ತಿನ್ನೋದಕ್ಕೂ ಅವ್ನಿಗೆ ಜ್ವರ ಬರೋದಕ್ಕೂ ಏನು ಅಲ್ಲ, ಅದೆಲ್ಲ ಚೀಟ್ ಮೀಲ್ ಅವೆಲ್ಲ ಮಾಡಬಾರ್ದು. ನೀನು ಬರೀ ಹೆಲ್ತಿ ಫುಡ್ ಮಾತ್ರ ತಿನ್ಬೇಕು. ರೈಸ್ ಸಾಂಬಾರ್ ಬಿಟ್ಟರೆ ಬೇರೆ ಏನು ಮುಟ್ಟಂಗಿಲ್ಲ. ನೀನು ತುಪ್ಪಕ್ಕೆ ಪಾಕೊಂಡ್ ತಿಂದ್ಯಾ ಚೆನ್ನಾಗಿ. ಪಾಪ ನನ್ನ ಮಗು ಅಲ್ಲ, ಪಾಪ ನನ್ನ ಮಗು ಮೈಸೂರು ಪಾಕ್ ತಿನ್ಬಿಟ್ಟು ಜ್ವರ ಬರ್ಬಿಡಿಯಲ್ಲ. ಶುಗರ್ ತಿಂದು ಮಗು ಜ್ವರ ಬರ್ಬಿಟ್ಟಾಳೆ. ಸೊ ಗೈಸ್ ಇವಾಗ ಕುಶಾನಿಗೆ ಗಿಫ್ಟ್ ತರ ಹೋಗ್ತಿದ್ದೀನಿ. ಸೊ ಗೊತ್ತಿಲ್ಲ ಏನ್ ತರಬೇಕು ಅಂತ. ಬನ್ನಿ ಅಲ್ಲಿ ಒಂದ್ ಚಿಕ್ಕ ಮಕ್ಕಳು ಅಂಗಡಿಗೆ ಹೋಗ್ಬಿಟ್ಟು ತರೋಣ ಏನೋ ಗಿಫ್ಟ್. ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫಸ್ಟ್ ಕ್ರೈಗೆ ಬಂದಿದ್ದೀನಿ. ಸೊ ಸೈಕಲ್ಸ್ ತೊಗೊಳ ಅಂತ ನೋಡಿ, ಸೈಕಲ್ಗಳೆಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ಅದಕ್ಕೆ ನೋಡ್ತಾ ಇದ್ದೀನಿ ಯಾಕೆ ತೊಗೊಂಡ್ಲಿ ಅಂತ. ಗೈಸ್ ಇವಾಗ ಇದು ತೊಗೊಳ ಅಂತ ಅಂದ್ಕೊಂಡು ಮೇಕಪ್ ಕಿಟ್ಟು ಕುಶಾನಿಗೆ. ಗೈಸ್ ಇವಾಗ ಅದನ್ನ ತೊಗೊಳ ಅಂತ ಅಂದ್ಕೊಂಡೆ ಮೇಕಪ್ ಸೆಟ್ನ. ಬಟ್ ಅದನ್ನ ನಮ್ಮ ಫ್ರೆಂಡ್ ವಿನ ತೊಗೊಂಬಿಟ್ಟಿನ ಅಂತ ಇವ್ರು ಹೇಳಿದ್ರು. ಬೇರೆ ಏನು ತೊಗೊಂಡು ಯೋಚನೆ ಮಾಡ್ತಾ ಇದ್ದೀನಿ. ತಲೆಗೆ ಬರ್ತಿಲ್ಲ. ಚಿಕ್ಕ ಮಕ್ಕಳಿಗೆ ಏನು ತೊಗೊಳೋ ತಲೆಗೆ ಬರಲ್ಲ. ಗೈಸ್ ಕುಶಾನಿಗೆ ಗಿಫ್ಟ್ ತೊಗೊಂಡಿದ್ದೀನಿ. ಏನು ಗಿಫ್ಟ್ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಪ್ಯಾಕ್ ಮಾಡಿಸ್ಕೊತೀನಿ. ನಾನು ಏನು ಗಿಫ್ಟ್ ತೊಗೊಂಡಿದ್ದೀನಿ ಅಂತ ನೀವು ಗೆಸ್ ಮಾಡಿ ಗೈಸ್, ನೋಡೋಣ. ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹೆಸರು ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ. ಹಾಯ್ ಡ್ಯೂಡ್, ಚೆನ್ನಾಗಿ ಮಾಡ್ತಾ ವೈಟ್ ಟೀಮಲ್ಲಿ ಮಾಡ್ತಿದ್ದೆ ಇವತ್ತು. ಈ ಸಲ ಯಾಕೋ ಫುಲ್ ವಾಯ್ಸ್ ಡೌನ್ ಆಗ್ಬಿಡೈತೆ ಮತ್ತೆ ನಿಮ್ದು. ಇವೆಂಟ್ ಮೇಲೆ ಇವೆಂಟ್ ದುಡ್ಡು ಮಾಡ್ತಾ ಇದ್ಯಾ? ಇನ್ನೇನು ಸುಸ್ತಾಗ್ದಿರ ನಿನಗೆ? ಗೈಸ್ ಇವಾಗ ನಾನು ಬೇರೆ ಆಚೆ ಹೋಗಿದ್ದೆ ಗಿಫ್ಟ್ ತರೋದಕ್ಕೆ. ಆಲ್ರೆಡಿ ಇವಾಗ ಇಷ್ಟು ಸೆಟಪ್ ಮಾಡ್ಕೊಂಡಿದ್ದಾರೆ. ಸೂರ್ಯ ಕೂಡ ಇವಾಗ ಗಿಫ್ಟ್ ತಗೊಂಬಂದ್ ಗೈಸ್. ಏನಮ್ಮ ಸರ್ ಗಿಫ್ಟ್ ತಂದ್ಬಿಟ್ಟಿದ್ಯಾ? ಏನ್ರಿ ಗಿಫ್ಟ್ ಇದಿಲ್ಲನ್ರಿ, ಇವಾಗ ಗಿಫ್ಟ್ ಹೋಗ್ಬಿಟ್ಟಿದೆ. ಆಯ್ತ್ರಿ, ಓಕೆ ರೀ. ಗೈಸ್ ನಮ್ಮ ಇಡೀ ಬಂದಿದ್ದಾನೆ ದಾವಣಗೆರೆಯಿಂದ. ಹಾಯ್ ವಿನಿ, ಆರಾಮ? ಅಪ್ಪ ದಾವಣಗೆರೆಯಿಂದ ಬಂದ ಕುಶಾನಿ ಬರ್ಡೇ ಅಂದ್ಬಿಟ್ಟು. ಥ್ಯಾಂಕ್ ಯು ವಿನಿ. ನಮ್ಮ ಸೂರ್ಯ ಗಿಫ್ಟ್ ತಂದ್ಬಿಟ್ಟನಲ್ಲ, ಆಶ್ಚರ್ಯ ಆಗ್ತದೆ ನಂಗೆ. ಸೂರ್ಯ ಗಿಫ್ಟ್ ತಾನೇ ನೋಡ್ಬಿಟ್ಟು. ಸೊ ಗೈಸ್ ಇವಾಗ ಕೆಳಗಡೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಅದೊಂದು ಸಿನಿಮಾಟಿಕ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ಬರ್ಬೋದು ನೀವು. ಸೊ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ಎಷ್ಟು ಮೇಕಪ್ ಮಾಡ್ಕೋತಾಳೆ. ಬರ್ಡೇ ಇರೋದು ನಮ್ಮ ಕುಶಾನಿ ಇದು, ಇವಳು ಮೇಕಪ್ ಮಾಡ್ಕೋತಾಳೆ ಗೈಸ್ ಇಲ್ಲಿ. ಮಾಡ್ಕೊ ಆಯ್ತು. ಸೊ ಗೈಸ್ ಸಿನಿಮಾಟಿಕ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಅಲಾ 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 ಅಲಾ, ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಗೈಸ್ ಇವಾಗ ನಾನು ರೆಡಿ ಆಗಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್, ನೋಡ್ಬೋದು ನನ್ನ ಔಟ್ಫಿಟ್ ಹೆಂಗಿದೆ ಅಂತ. ಸೊ ಬನ್ನಿ ಇವಾಗ ಕುಶಾನಿಗೆ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಕೇಕಿ ಕಡೆ ಕಟ್ ಮಾಡಿಸಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ನಮ್ಮ ಸೂರ್ಯ ಬಂದ್ಬಿಟ್ಟು ಹೊರಟೋಗ್ಬಿಟ್ಟು ಅವ್ನಿಗೆ ಏನೋ ಕೆಲಸ ಇದೆ ಅಂದ್ಬಿಟ್ಟು. ಸೊ ಸಮೀರ್ ಬ್ರೋ ಬರ್ತಿದ್ದಾರೆ, ಸಾಮ್ ಬ್ರೋ ಬರ್ತಿದ್ದಾರೆ. ಸೊ ನಾನೆಲ್ಲ ಫ್ರೆಂಡ್ಸ್ ಕರೆದಿದ್ದೀನಿ, ಬರ್ತಿದ್ದಾರೆ. ಲೆಟ್ಸ್ ಗೋ. ಕುಶಾನಿಗೆ ಆಲ್ರೆಡಿ ಫೋಟೋ ಶೂಟ್ಗಳು ನಡೀತಾ ಇದೆ ನೋಡ್ರಿ ಇಲ್ಲಿ. ಮುಂದೆ ನೋಡು, ನಂದು ನಾವೇ ತೊಗೊಂಡ್ಬಿಡ್ತೀನಿ. ಅವಳು ಪೋತ್ ನೋಡಿ ಕೈ ತೊಳೋದು. ಎಲ್ಲ ಒಂದು 4-5 ಫೋಟೋಗಳಲ್ಲಿ ಫೋಟೋ ಶೂಟ್ ಬಂದು ಆಗ್ತಾ ಆಯ್ತು ಕುಶಾನಿದು. ಸೋಲು ಗೆಲುವು
ಜೀವ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೆ ಅವಳಿಗೆ ಈ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ. ಇವತ್ತು ಕುಸನಿ ಔಟ್ಫಿಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವಳು ಬ್ಯಾಕ್ ಗ್ರೌಂಡ್ಗೆ ಮ್ಯಾಚ್ ಮಾಡಿದಾಳೆ. ಅವಳಿಗೆ ಪಿಂಕ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಅವಳಿಗೆ ಪಿಂಕ್ ಕಲರ್ ಡ್ರೆಸ್ ಹಾಕ್ಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟಿದ್ದೀವಿ. ಖುಷಿ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಕೈ ಕೊಡು ಪಾಪ, ಕೈ ಏಟ್ ಮಾಡ್ಕೊಂಡು ಬರ್ಡೇ ಹೆಸರು ಪಾಪ ಕೈ ಏಟ್ ಮಾಡ್ಕೊಂಬಿಟ್ಟವಳೆ. ಕೇಕು ಗೈಸ್ ಇದೆ ಗೈಸ್, ಕೇಕು ಕುಶಾನಿ ಕೇಕ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಕ್ರೇಜಿಯಾಗಿದೆ. ಫುಲ್ ಫ್ಲವರ್ 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 ಕೇಕ್. ಎಲ್ಲ ಕೊಡ್ತಾರೆ, ಹಿಂಗಿರೋ ವೆಯ್ಟ್ ಮಾಡಬೇಕು. ರಾಜ್ ಗೌಡ್ರೆ ಆರಾಮ ಏನಮ್ಮ ಚಾ ಆರಾಮೇನೋ? ಸೂಪರ್ ಆರಾಮ್, ಸೂಪರ್ ಸೂಪರ್ ಆರಾಮ್ ಆರಾಮ್. ಗೈಸ್ ನಮ್ಮ ರಜಾನಿ ಬ್ರೋ ಬಂದಿರೋ, ರಜಾನಿ ಬ್ರೋ. ಏನ್ರಿ ಡೋರ್ ತೆಗಿಯ ಗೊತ್ತಿಲ್ಲ. ಐ ರಜಾನಿ ಬ್ರದರ್. ಏನ್ರಿ ಬಂದಂಗಲ್ಲ ಅವ್ನು ಹಾಕೊಂಡ್ಬರ್ತೀವಿ ಹೊಸ ಹೊಸ ನೀವು. ಅಲ್ಲ ಬಂದಂಗಲ್ಲ ಹೊಸ ಹೊಸದು. ಸೂಪರ್ ಬ್ರೋ, ನೀವ್ ಹೇಗಿದ್ದೀರಾ? ಏನೋ ನಿಮ್ಮಷ್ಟು ನಿಮ್ತ ಸೌಕರ್ಯ ಅಲ್ಲ ಬ್ರೋ. ಹಾಯ್ ಆರಾಮ ಆರಾಮ್. ಹಾಯ್ ಮಚ್ಚ. ಚೆನ್ನಾಗಿ ಮಚ್ಚ ಔಟ್ಫಿಟ್ ಚೆನ್ನಾಗಿರ್ತೀವಿ ಮಚ್ಚ ಔಟ್ಫಿಟ್. ನೀವು ಒಂಥರ ಚೆನ್ನಾಗಿ. ಹಾಯ್ ರಂಜು ಆರಾಮ. ಏನ್ ಗಿಫ್ಟ್ ನಂಗೇನ ತಂದಿದೆ ಗಿಫ್ಟ್? ವಿನೋದ್ ಬರುತ್ತೆ ನನ್ಗೆಲ್ಲ ಗಿಫ್ಟ್ ನಿಮ್ಗಿದ್ರ ಒಳಗಡೆ ಇದೆ, ನೀವೇ ಆಡೋದು ಜಾಸ್ತಿ. ಮಚ್ಚ ನಂಗೆ ನಿಜ ಗಿಫ್ಟ್ ಕೊಡಕ್ಕೆ ಮನ್ಸಿಲ್ಲ. ಏನಕ್ಕೆ? ಎಲ್ಲಿ ಖುಷಿಯಾಗಿದ್ದ ನೀನ್ ಜಾಸ್ತಿ ಆಡ್ತಿ ಅಂತ ಭಯ. ನಂಗೆ ಹೊಟ್ಟೆ ಉರಿದಿದೆ, ಒಂದು ನಾನು ಆಡಕ್ಕಾಗಲ್ವಲ್ಲ, ಅವ್ನು ಆಡ್ತಾನಲ್ಲ ಅವ್ನು. ಮುಗಿಲಂತ ಮನದೋಳೆ ನಿನ್ನಂತ ಚೆಲುವೆ ಯಾರೇ ಹೃದಯಕ್ಕೆ ಬೆಳದಿಂಗಳ ತಾರೆ ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ ನಿನ್ನಂತ ಗೆಳತಿ ಯಾರೇ ಪ್ರೀತಿಯ ಗೆಳೆತನ ತಾರೆ ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ ನೀನಿದ್ದರೆ ಬಾಳೆ ಹೊಂಬಾಳೆ ಓ ಓ ಕುಶನ್ ಹ್ಯಾಪಿ ಬರ್ಡೇ ಕುಶನಿ. ಹ್ಯಾಪಿ ಬರ್ಡೇ. ತಿನ್ನು ತಿನ್ಬೇಕು ತಿನ್ನು ಪ್ಲೀಸ್ ಅಮ್ಮ. ಮಾಮ ತಿನ್ಸೈತೆ. ಕ್ರೀಮ್ ಬೇಕಾ? ಅಥವಾ ಕ್ರೀಮ್ ಇಲ್ಲಿ 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 ಕ್ರೀಮ್ ಇದೆ ನೋಡಿ ಇಲ್ಲಿ. ಹಾ ಮಾಡು ಹಾ ಮಾಡು ಹಾ ಮಾಡು ಹಾ ಮಾಡು ಹಾ ಮಾಡು ಹಾ ಮಾಡು ಹಾ ಮಾಡು. ಹ್ಯಾಪಿ ಬರ್ಡೇ ಓ ಅಂತ. ಥ್ಯಾಂಕ್ ಯು. ದಿಸ್ ಇಸ್ ಫಾರ್ ಯು. ಕೈಸ್ ರಿಚ್ ಮಾಮ ರಿಚ್ ಗಿಫ್ಟ್. ಅಯ್ಯೋ ಯಾಕೆ ಬ್ರೋ, ನಿಮ್ಗೆ ಇಟ್ಕೊಳಕ್ ಆಗದಿರೋ ದೊಡ್ಡ ಗಿಫ್ಟ್ ಕೊಟ್ಟಿದ್ದೀರಾ. ಅಮ್ಮ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ ಬ್ರೋ. ಸ್ವಲ್ಪ ನಿಮ್ಮ ಹೇಳ್ಬಿಟ್ರೆ ಸೀರಿಯಸ್ ಆಗಿ ಮಾಡ್ಬೇಕು. ಖಂಡಿತ ನನ್ ಸೀರಿಯಸ್ನೆಸ್ ನಿಮ್ಗೆ ಗೊತ್ತಿಲ್ಲ ಕೇಳಿ. ಮಾಡ್ತಾರೆ ಆಕ್ಚುಲಿ. ಸ್ವಲ್ಪ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಬ್ರೋ. ಅವ್ರ ಹತ್ರ ಚೆನ್ನಾಗಿ ಇದು ಮಾಡ್ಬೇಕು. ಫ್ರೆಂಡ್ ಒಬ್ರು ನಿಮ್ ಕ್ಲೈಂಟ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಸಾವಿರ ಲಕ್ಷಾಂತರ ಕ್ಲೈಂಟ್ಸ್ ಇರ್ತಾರೆ, ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಚೆನ್ನಾಗಿದ್ದೀರಾ? ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂಕಲ್. ಹ್ಯಾಪಿ ನ್ಯೂ ಇಯರ್ ಆಂಟಿ. ಶನಿ ಯಾರ ಆಂಟಿ ಯಾರು ಹೇಳು? ಯಾರ ಆಂಟಿ? ಕರೆಕ್ಟ್ ಆಗಿ ಹೇಳಿದ್ಲು, ಗುರ್ತಿಡಿದ್ಲು ಕರೆಕ್ಟ್ ಆಗಿ. ಏನು ಹಂಗೆ ಹೋಗ್ಬಿಡಿ ಊಟ ತಿನ್ಬಿಡು ಹೋಗಿ ಅಂತ ಗೈಸ್. ಯಪ್ಪ ಬ್ರೋ, ಇಲ್ಲೂ ಡಯಟ್ ಮಾಡ್ಬಿಡಿ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ತಿನ್ನಿ. ಓಕೆನಾ? ಜಾಮೂನ್ ಏನ್ರಿ ಇದು? ಜಾಮೂನ್ ಗೈಸ್ ಸಮೀರ್ ಬ್ರೋ ಫೋನ್ ಹಾಕಿದ್ದೆ, ಅವ್ರು 10 ಗಂಟೆಗೆ ಬರ್ತಾರೆ ಅಂತ, ಮೈಸೂರು ಹೋಗಿದಾರಂತೆ. ಸೊ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಡೈರೆಕ್ಟ್ ಮನೆಗೆ ಬರ್ತಾರೆ. 10 ಗಂಟೆಗೆ ಎಲ್ಲ ಮುಗ್ದೋಗಿರುತ್ತೆ. ನಾವು ಊಟ ಹಂಗೆ ಇಟ್ಟಿರ್ತೀವಿ ನಮ್ಮ ಸಮೀರ್ ಬ್ರೋಗೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಬ್ರೋ. ಫಿಶ್ ನೋಡಿ, ಫಿಶ್ ಮಾಡ್ತೀನಿ ನಿಮ್ಗೋಸ್ಕರ. ಹಾಟ್ ಫಿಶ್ ಇದು. ನಮ್ಮ ಬಾವು ನೋಡ್ಬಿಟ್ಟು ನೋಡಿ ಚೆನ್ನಾಗಿದೆ, ಕ್ರೇಜ್ ಕಾಣಿಸ್ತವ್ರೆ. ನಾನೊಳ್ಳೆ ಬೌನ್ಸ ತರ ಕಾಣಿಸ್ತಾ ಯಾವ ತರ ನಮಸ್ಕಾರ ಅದು? ಅದು ಜಗ್ಗೇಶ್ ಮಾಡ್ತಾನೆ ಮತ್ತೆ ಎಲ್ಲ ಉಂಗ್ರ ಕೊಟ್ಟು. ಜಗ್ಗೇಶ ಸಾಧಕ್ ಸಾಧು ಹೋಗಿಲ್ಲ. ಕರೆಕ್ಟ್. ಜಗ್ಗೇಶ್ ಮಾಡ್ತಾನೆ ಒಂದು ಫಿಲಮ್.
ಅದು ಚೆನ್ನಾಗಿದೆ ಔಟ್ಫಿಟ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ತಾ ಇರೋ. ಒಳ್ಳೆ ಫೇಶಿಯಲ್ ಎಲ್ಲ ಮಾಡ್ಸಿದ್ರು bro. ಹೌದು ಸ್ವಲ್ಪ ಫೇಶಿಯಲ್ ಮಾಡಿಸಿರ್ಬೇಕು ಹೋಗಿಲ್ಲ ಸರ್ರೆ ಕಲರ್ ಕಾಣಿಸ್ತು. ಮಾಡಿಸ್ತವ್ರು ಎಲ್ಲಿ ಇಲ್ಲೇ ಇದ್ನಲ್ಲ ಬ್ರೋ. ಏಯ್ ಎಲ್ಲ ಒಂದ್ 2 ಅವರ್ ಆಚೆ ಹೋಗಿರಲ್ಲ ಇಬ್ರು ನಿಮ್ಮ ಹತ್ರ ಮಕ್ಕ ಮೋಸ್ಟ್ಲಿ ಅವಾಗ ಮಾಡ್ಸಿರ್ತೀರಾ ಅವಾಗ ಮಾಡ್ಸೋರು ನಮ್ಮ ಭಾವ. ಡಿನ್ನರ್ ಇರೋದು ಜಾಮೂನು ಇದೇನೋ ಇದು ಗೊತ್ತಿಲ್ಲ, ರೋಟಿ, ಪನ್ನೀರ್ ಬಟರ್ ಮಸಾಲ, ಪಾಸ್ತಾ, ಗೋಬಿ, ಪಲಾವು ಆ್ಯಂಡ್ ಮೊಸರನ್ನ, ಕೇಕ್. ಹೆಂಗ್ ಗೊತ್ತಾ, ನಮ್ಮ ಶ್ರವಣ್ ಬ್ರೋಗ್ ಒಂದು ಹೊಸ ಹೆಸರು ಇಕ್ಕಿದೀವಿ, 100 ಗ್ರಾಮ್ ಶ್ರವಣ್. 100 ಗ್ರಾಮ್ ಶ್ರವಣ್ ಯಾಕೆ ಹೇಳಿ? ನೀವು ಯಾವತ್ತು ಬರೀ 100 ಗ್ರಾಮ್ಸ್ ತಿನ್ನಿ 100 ಗ್ರಾಮ್ಸ್ ತಿಂತ ಹೇಳ್ತೀರಲ್ಲ, ಅದಕ್ಕೆ ನಿಮ್ಗೆ 100 ಗ್ರಾಮ್ ಶ್ರವಣ್. ಸೂಪರ್ ಆಗಿದ್ರು ಹೆಸರು ನಿಮ್ಗೆ. 100 ಗ್ರಾಮ್ ಶ್ರವಣ್. ದೇವಸ್ಥಾನದಲ್ಲಿ ಬಂದು ಶ್ರವಣ್ ಬ್ರೋ ಅಂತ ಹೇಳಿದ್ರು. ಹೌದು, ಹೊಟ್ಟೆ ಬೊಜ್ಜು ಅಂತ ಹೇಳ್ತಿದ್ದಾರೆ ದೇವಸ್ಥಾನ ಎದುರು. ನಾನು ಎಂತ ಹೇಳಿ ಹೊಟ್ಟೆ ಬುದ್ಧ ಹೇಳಿದ್ರ? ಅಯ್ಯೋ ಪಾಪ. ಇನ್ನು ಮುಂದೆ ಹೊಟ್ಟೆ ಬುದ್ಧ ಅಂತ ಹೇಳ್ಬೇಡಿ, 100 ಗ್ರಾಮ್ ಶ್ರವಣ್ ಅಂತ ಎಲ್ಲರೂ ಕರಿಬೇಕು, ಓಕೆನಾ? ನಾನು ನಾಮಕರಣ ಮಾಡೇ ಇತ್ತು ನಿಮ್ಗೆ. ಡೈರೆಕ್ಟರ್ ನೋಡಿ ಗೈಸ್, ನಮ್ಮ ಡೈರೆಕ್ಟರ್ ಶಶಿ ಬ್ರೋ ಅವ್ರು ಮನೆ ಹೋಗ್ತಾರಂತೆ. ಬಂದು 5 ನಿಮಿಷ ಇದ್ದಿಲ್ಲ, ಬಂದ್ರೆ ಕೇಕ್ ಕಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆ ಹೋಗ್ತಾರೆ. ಪ್ರಾಜೆಕ್ಟ್ ಇದೆ ಅವರು. ಏಯ್ ಆಲ್ ದ ಬೆಸ್ಟ್ ಬ್ರೋ, ಕಂಗ್ರಾಟ್ಸ್ ಗೈಸ್. ನೋಡಿ ಗೈಸ್, ನನ್ನ ಮಗ ಇವಾಗ ಬಂದವನೇ. ಎಷ್ಟು ದಿವಸ ಆಯ್ತು ನೀನ್ ನೋಡಿ? ಯಾಕೋ ನಮ್ ಬೇಡ ನಿಮ್ಗೆ, ನಾವೆಲ್ಲ ಬೇಡ ನಿಮ್ಗೆ. 1 ತಿಂಗಳಾಯ್ತು ಅಷ್ಟೇ. ಹೊಟ್ಟೆ ಮಾತ್ರ ಹಂಗೆ ಐತೆ. ಬಿಸಿ MLA ಆಗ್ತಾರೆ, ಬರ್ತಾ ಎಲ್ಲರೂ MLA ಆಗ್ತಾರೆ, ಎಲ್ಲರೂ ಬಿಸಿ ಆಗ್ತಾರೆ. ನಮ್ಮ ಹುಡುಗರೆಲ್ಲ ಗೈಸ್, ನಮ್ಮ ಹುಡುಗರು ಎಲ್ಲರೂ ಬಿಸಿ ಆಗ್ತಾರೆ. MLA ಮಾತ್ರ ಬಿಸಿ ಆಗ್ಬೇಕು, ನಾನು CM ಆಗ್ತೀನಿ. ಮಕ ಮುಚ್ಕೊಂಡು ಓಡಾಡು ತಿಕ್ಕ ಮುಚ್ಕೊಂಡು ಮನೆ ಆಯ್ತು CM ಆಗ ಮಗ. ಆಯ್ತಾ ಲೋಕಲ್ಲಿ ಕೇಕ್ ತಿನ್ಸಿ ಹೋಗು ಕಿಶನಿಗೆ. ನೋಡಿ ಗೈಸ್, ಇವಾಗ ಬಂದ್ಬಿಟ್ಟು ಇವಾಗ ಹಿಂಗೆ ಹೋಗ್ತಾನೆ ಗೈಸ್ ಮನೆಗೆ. ಆಯ್ತು ಬಿಡ ಮಚ್ಚ, ಆಯ್ತು ಕತ್ಲಾದಾಗ ಹೋಗ್ತಿದ್ಯಾ ಗೈಸ್. ಚೆನ್ನಾಗಿರೋ ಇದ್ ಮಾಡ್ಕೊಡಿ, ಡೆಕೋರೇಷನ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅವ್ರ ಟೀಚರ್ ತಿನ್ಸರ್ ಗೈಸ್ ಊಟ. ಏನಮ್ಮ ಅಂಗನವಾಡಿಲಿ ತಿನ್ಸಿ ರೂಢಿ ಮಾಡ್ಬಿಟ್ಟಿದ್ದಾರೆ ಅನುಷಾ ಮೇಡಮ್, ಅದನ್ನೇ ಕೇಳ್ತಾಳೆ ಅವಳು. ಅವ್ರೇನ್ ಇರ್ಬೇಕು ಮೋಸ್ಟ್ಲಿ. ನೆಕ್ಸ್ಟ್ ಟೈಮ್ ನಮ್ಮ ಮನೆ ಕರ್ಸ್ಕೊಂಡ್ಬಿಡ ಕುಶಾನಿ ಅವ್ರನ್ನ. ಆಂಟಿ ಮನೆ ಕರ್ಸ್ಕೊಂಡ್ಬಿಡ, ಆಂಟಿನಾ ಮ್ಯಾಮ್ನಾ? ಏನಕ್ಕೆ ಬೇಡ? ಓ ಆಂಟಿ ಮನೆಗೆ ಹೋಗ್ಬಿಡ್ತೀನಿ ನಾನು. ವೆರಿ ಗುಡ್. ನಾನೇ ಹೋಗ್ಬಿಡ್ತೀನಿ. ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲರೂ ಊಟ ಮಾಡ್ತಿದ್ದಾರೆ. ನಂಗೂ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದ್ದಿದೆ, ಮಧ್ಯಾಹ್ನ ಬೇರೆ ಊಟ ಮಾಡಿದೆ ನಾನು, ಅದಕ್ಕೆ ಇವಾಗ ತಿಂತಾ ಇದ್ದೀನಿ. ಏನೇನು ನನ್ಗೆ ನನಗೆ ಗಿಫ್ಟ್ ತಂದಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಕುಶಾನಿ ಹಂಗೆ ಕೇಳಬಾರ್ದು, ಅವ್ರು ಕೊಡ್ತಾರೆ ಇಸ್ಕೋಬೇಕು ಸುಮ್ಮನೆ. ಥ್ಯಾಂಕ್ ಯು ಅಜ್ಜಿಗೆ. ಥ್ಯಾಂಕ್ ಯು. ಗೈಸ್ ಕಾರ್ತಿಕ್ ಅವ್ರ ನೋಡಿ ಗೈಸ್, ಎಷ್ಟು ಲೇಟ್ ಆಗಿ ಬಂದವ್ರೆ. ಲೇಟ್ ಆಯ್ತು, ಏನ್ ಎಲ್ಲ ಮುಗ್ದೋಯ್ತಂడి, ಆಮೇಲೆ ಬಂದಿದ್ದೀರಾ. ಏನ್ ಪರವಾಗಿಲ್ಲ. ಲಾಸ್ಟ್ ಟೈಮ್ ಬೇಗ ಬಡಿ, ಲೇಟ್ ಬಂದ್ಬಿಟ್ಟಿದ್ದೀರಾ. ಎಲ್ಲಿ ಮಗ? ಬರ್ತಾ ಇದ್ದಾನೆ ಗೈಸ್ ಗೊತ್ತಲ್ಲ ಲೇಟ್ ಲತೀಫು. ಯಾವಾಗ್ಲೂ ಲೇಟ್ ಲೇ. ಇವತ್ತು ಬಿಟ್ಟಾಕೋ ನೀನ್, ಯಾವಾಗ್ಲೂ ಲೇಟ್. ನಾನು ಬ್ಲಾಗ್ ಅಲ್ಲಿ ಬೇಕಾದ್ರೆ ಫಸ್ಟ್ ಬ್ಲಾಗ್ ತೆಗೆದು ನೋಡಿ ಗೊತ್ತಾಗ್ಬಿಡುತ್ತೆ ಲೇಟ್ ಲತೀಫ್ ಅಂತ. ನಂಗೆ ಫೇಮ್ ಮಾಡ್ತಾ ಇರೋದು. ಫೇಮ್ ಅಲ್ಲ ಗುರು, ನೀನು ಲೇಟ್ ಲತೀಫ್. ನೀನು ಇವತ್ತು ಪ್ರೂವ್ ಮಾಡೇ ಬಿಟ್ಟೆ. ಆಯ್ತು ಬಾ ಇಡ್ಲಿ. ಎಷ್ಟೋ ದಿವಸ ಆಮೇಲೆ ನಾನು ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ಯಾ? ಹೆಂಗಿದೆ? ಚೆನ್ನಾಗಿದ್ಯಾ? ಹೆಂಗಿದೆ ಹೇಳಿ? ಚೆನ್ನಾಗಿದ್ದೇನೋ? ಆಲ್ ಗುಡ್. ಎಸ್. ನಿಮ್ ಫ್ರೆಂಡಿಗೆ ವಿಶ್ ಮಾಡಿ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ನಿಮ್ ಫ್ರೆಂಡಿಗೆ. ಕುಶಾನಿ ಯಾರು ಇವನು? ಋತ್ವಿಕ್ ಯಾರು ಅವನು? ಋತ್ವಿಕ್ ಯಾರಿದು? ವಿಶ್ ಮಾಡು ಅವನಿಗೆ. ಹಾ ಓಕೆ ಸೂಪರ್ ಗೈಸ್. ಇಬ್ಬರದು ಫೋಟೋ ಶೂಟ್ ಮಾಡಿಸಿದೀವಿ ಗೈಸ್. ಫ್ರೆಂಡ್ಸ್ ಇಬ್ರು, ಕ್ಲೋಸ್ ಫ್ರೆಂಡ್ಸ್. ಬಿದ್ದಾಕ್ತಿ. ನಾನು ಹೇಳ್ತಿದ್ದೆ, ಇವ್ರು ಕೇಳ್ತಿದ್ರು ಯಾಕೆ ದಪ್ಪ ಆಗ್ಬಿಟ್ಟಿದ್ದೀರಾ ಅಂತ. ನಾನ್ ಹೇಳ್ದೆ ಇದೊಂದ್ ತಿಂಗಳು ಅಷ್ಟೇ, ನೆಕ್ಸ್ಟ್ ಮಂತ್ ಇಂದ ನೋಡಿ ನಾನು ಸಣ್ಣ ಆಗ್ತೀನಿ, ಜಿಮ್ ಸೇರ್ಕೋತೀನಿ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಅಂತ ಬೆಸ್ಟ್ ನನ್ನ ಪರವಾಗಿ ನೀನು ಚಾಲೆಂಜ್ ಮಾಡ್ತೀಯ ಇಲ್ಲ? ಮಾಡ್ತಾರೆ ಪಕ್ಕ ಮಾಡ್ತಾರೆ. 6 ಮಂತ್ಸ್ ಏನು 1 year ಬೇಕಾದ್ರೆ ಹೋಗ್ತೀನಿ. ನೀ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯಾ? ಮಾಡ್ತಾರೆ. ನಾನು ನಮ್ಮ ಅಮ್ಮನ ಕೈಲಿ ಮಾಡ್ತೀನಿ, ಪಕ್ಕ ಮಾಡಿಸ್ತೀನಿ. ಫ್ರೆಂಡ್ಸ್ ಎಲ್ಲ ಸ್ಟಾಕ್ ಆಗ್ಬಿಟ್ರೆ ಜಿಮ್ ಹೋಗ್ತಾರ ಅಂತ. ನಾನು ಹೋಗ್ಬಾರ್ದೇನು? ಯಾಕೋ ಹೇಳ್ತಿಲ್ಲ. ಕುಶಾ ನಿನ್ ಬರ್ಡೇ ಹೆಂಗಿತ್ತಮ್ಮ ಇವತ್ತು? ಇಷ್ಟ ಆಯ್ತಾ ನಿನ್ ಬರ್ಡೇ? ನಿಂಗೆ ಎಷ್ಟು ಗಿಫ್ಟ್ ಬಂತು? ವಯಸ್ಸು ಸಿಕ್ಕಾಪಟ್ಟೆ ಗಿಫ್ಟ್ಗಳು ಬಂದಿದ್ದಾವೆ, ಅದನ್ನ ನಿಮ್ಗೆ ತೋರಿಸ್ತೀವಿ, ಓಕೆನಾ? ಓಕೆ ಎಲ್ರಿಗೆ ತೋರಿಸ್ತೀವಿ ಅಂತ ಹೇಳು. ಕೈಗಳು ಮಾತು ಕಲ್ತ್ಕೊಂಡ್ರು ಗೈಸ್. ಮುಂಚೆ ಹಿಂಗೆ ಎತ್ಕೊಂಡಾಗ ಮತ್ತೆ ಮಾತಾಡ್ತಿಲ್ಲ, ಹಿಂಗ್ ಮಾತಾಡ್ತಾರೆ. ದುಡ್ಡು ವಿನಿ ಹೋಗ್ತಾನೆ ಮನೆಗೆ ಇವಾಗ. ಪಾಪ ದಾವಣಗೆರೆಯಿಂದ ಪಾಪ ನಮ್ಮ ಕುಶಾನಿ ಬರ್ಡೇಗೋಸ್ಕರ ಬಂದವ್ರೆ. ಥ್ಯಾಂಕ್ಸ್ ವಿನಿ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರ್ಬೇಕು ಅಷ್ಟೇ, ಬರ್ತಾ ಇರ್ಬೇಕು ಮನೆಗೆ. ಹುಷಾರು ಹೋಗು, ಆರಾಮ ಹೋಗು. ದಾವಣಗೆರೆ ಬರ್ತೀನಿ ಮತ್ತೆ. ಏನೋ ಗುಣೋಗೇನೋ ಗಿಫ್ಟ್ ತಗೊಂಡ್ಬಂದವನೆ. ಏನ್ ತಂದಿದ್ದು ಗುಣ ಗಿಫ್ಟ್? ಬಂದಿದ್ದೆ ಅಲ್ಲಿಂದ ದೊಡ್ಡ ಗಿಫ್ಟ್. ನೀವೆಲ್ಲ ಯಾಕೆ ತರ್ತೀಯ? ಅದೇನು ಅದು ಕದ್ದು ಮುಚ್ಚಿ ಕೊಡ್ತಾವ ನೀನ್ ಜೋಬಲ್ಲಿ ಇಟ್ಕೊಂಡು. ನೋಡೋಣ ಏನಿದೆ ಅಂತ ಗೆಸ್ ಮಾಡ. ನೋಡೋಣ ನಿಂಗೆ ಗೆಸ್ ಮಾಡ. ಚೈನ್
ವಾಲೆ ಮೋಸ್ಟ್ಲಿ ರಿಂಗು ಏನೋ ಗೊತ್ತಿಲ್ಲ ನೋಡು. ರಿಂಗ್ ಕ್ರೇಜಿ ಆಗಿದೆಲ್ಲ. ಥ್ಯಾಂಕ್ ಯು ವಿನಿ. ಇದು ಹರಳಿದೆ ನೋಡುವ ಗ್ರೀನ್ ಕಲರ್ ಹರಳು. ಬ್ಲೂ ಕಲರ್ ಗ್ರೀನ್ ಬ್ಲೂ ಚೆನ್ನಾಗಿದೆ ವಿನಿ. ಸೊ ಗೈಸ್ ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಕುಶನಿಗೆ ಎಲ್ರು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಫುಲ್ ಮುನ್ಸ್ಕೊಂಡ್ಬಿಟ್ಟು ಯಾಕಂದ್ರೆ ಅವ್ಳು ಅಷ್ಟು ಗಿಫ್ಟ್ಗಳಿದಾವೆಲ್ಲ ತೆಗಿಬೇಕಂತ ಅವಳು ಆಸೆ ಅಂತೆ. ಅದನ್ನ ನಾಳೆ ತೆಗಿತೀವಿ, ಆಗಲೇ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀವಿ. ಸೊ ಯಾರೆಲ್ಲ ಕುಶನಿಗೆ ವಿಶ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹಿಂಗೆ ಅವಳಿಗೆ ಬ್ಲೆಸ್ಸಿಂಗ್ಸ್ ಆಮೇಲೆ ಹಿಂಗೆ ಇರಲಿ. ಸೊ ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೇನೆ ನೋಡ್ತೇವೆ. ಸೈನಿಂಗ್ ಆಫ್, ಬಾಯ್. ಅಮೀರ್ ಬ್ರೋ ಇವಾಗ ಬಂದವ್ರೆ. ನಿನ್ನೆ ಬಂದಿಲ್ಲ ಅವ್ರ ಬರ್ಡೇಗೆ, ಏನೋ ಮಿಸ್ ಆದ ಬನ್ನಿ ಕೇಳೋಣ ಯಾಕೆ ಅವ್ರು ಬಂದಿಲ್ಲ ಬರ್ಡೇಗೆ ಅಂತ. ಸಮೀರ್ ಮಾಮನ್ ಕೇಳಿ ಏನಕ್ಕೆ ಬಂದಿಲ್ಲ ನನ್ನ ಬರ್ಡೇಗೆ ಅಂತ. ಬಾ ಕುಶಾನಿ ಬಜ್ಜಿಕೋತಿಲ್ಲ, ಬಂದು ಬಚ್ಚಿಕೊಂಡ್ಬಂದವಳೆ. ಬಾರೇ ಆಚೆ ಕಡೆ. ಗಿಫ್ಟ್ ಅದು ತಗೋ, ನಿಂದೆ ಗಿಫ್ಟ್. ಥ್ಯಾಂಕ್ಸ್ ಹೇಳು, ಹಾಯ್ ಹಾಯ್. ಥ್ಯಾಂಕ್ಸ್ ಹೇಳಿ. ಅಲ್ಲಿ ಕೈ ಕೊಟ್ಟು ಹೇಳ್ಬೇಕು ಥ್ಯಾಂಕ್ ಯು ಅಂತ. ಕೈ ಕೊಡು. ಥ್ಯಾಂಕ್ ಯು. ಯಾಕೆ ಬ್ರೋ ಬಂದಿಲ್ಲ ನಿನ್ನೆ? ತೋರ್ಸಿ ನೋಡೋಣ ಏನಾಗಿದೆ ಕಣ್ಣಿಗೆ. ತೋರ್ಸಿ ಏನಾಗೈತೆ ಕಣ್ಣಿಗೆ ನೋಡೋಣ, ಪರವಾಗಿಲ್ಲ. ತೋರ್ಸಿ ಏನಾಯ್ತು ಕಣ್ಣಿಗೆ? ಊದ್ಬಿಡಿದೆ ಗೊತ್ತಿಲ್ಲ. ಏನ್ ಟುಂಟು ನಿಮ್ ಬಂದಿಲ್ಲ, ನೀವೇ ಬಂದಿಲ್ಲ. ಹಾಯ್ ಬ್ರೋ, ಆರಾಮಾ? ಕುಶನಿಗೆ ಇದಂತೆ ಗಿಫ್ಟ್. ಇದು ಸುಮ್ನೆ ಅವಳಿಗೆ ಆಟ ಆಡ್ಸೋ ಗಿಫ್ಟ್ ಅಂತ. ಇದು ನೋಡಿ ಪಕ್ಕ ಅವಳು ದೊಡ್ಡ ಗಿಫ್ಟ್. ಕುಶನಿಗೆ ದೊಡ್ಡ ಗಿಫ್ಟ್ ಬಂದಿದೆ ಇದು. ಸೊ ಫಸ್ಟ್ ಈ ಗಿಫ್ಟ್ ಓಪನ್ ಮಾಡೋಣ. ಕುಶನಿ ತೆಗಿತ ಗಿಫ್ಟ್ ಇದು, ತೆಗಿ ನೀನೇ ತೆಗಿ ಹಿಂಗೆ. ಗೈಸ್ ನಮ್ ಗುಣವು ತುಮ್ಟುಮೆ ಸುಸು ಮಾಡದಂತೆ. ಅದಕ್ಕೆ ನಾವು ಅಮ್ಮ ಹೇಳ್ದೆ ಏನಮ್ಮ ಸುಸು ಮಾಡಿದ್ರೆ ಹಾ ಮದ್ವೆ ಏನಾದ್ರು ವಿಳಂಬ ಆಗ್ತಿದ್ರೆ ಬೇಗ ಆಗುತ್ತೆ. ಕೇಳಿ ಸುಸು ಮಾಡ್ಸ್ಕೊತಾರೆ ಗೈಸ್, ಮದುವೆ ಆಗದ್ ಬೇಗ ಅಂತ. ಕುಶಾನಿ ಬಿಚ್ಚವಳೆ, ಯಾರೇನ ಮಾಡ್ಕೊಳ್ರಿ ನಾವ್ ಬಿಚ್ಚನ ಅಂತ. ಬಿಚ್ಚು. ಹಾ ಕುಶಾನಿ ಇರೇ, ನಾನು ನೋಡ್ತೀನಿ, ನನ್ ಕೂಡ ನೋಡ್ತೀನಿ. ಏನೇನು ತಗೋ ಮನೆಗೆ ಹೊರಟೋಗ್ಬಿಡಲ್ಲ ಗೈಸ್. ಇದು ಫುಲ್ಲು ಸ್ಲೇಟು, ಇದರಲ್ಲಿ ಡ್ರಾಯಿಂಗ್ ಮಾಡೋದು, ಚಾಕ್ ಪೀಸು, ಇದು ಸ್ಕೆಚ್ ಪೆನ್, ಡ್ರಾಯಿಂಗ್ ಮಾಡೋದು, ಅಳಿಸೋದು, ಆ ಥರದ್ದು. ಕುಶಾನಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಇದು. ಥ್ಯಾಂಕ್ಸ್ ಹೇಳಿ ಮಾಮಂಗೆ, ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದಾನೆ. ಹೇಳು ಥ್ಯಾಂಕ್ಸ್ ಮಾಮ ಅಂತ ಹೇಳು. ಕೈ ಕೊಟ್ಬಿಟ್ಟು ಥ್ಯಾಂಕ್ಸ್ ಮಾಮ ಅಂತ ಹೇಳ್ಬಿಡು. ಹೋಗಮ್ಮ, ಥ್ಯಾಂಕ್ಸ್ ಮಾಮ ಅಂತ ಹೇಳು. ಥ್ಯಾಂಕ್ ಯು ಕುಶಾನಿ, ಹ್ಯಾಪಿ ಬರ್ಡೇ. ಹೇಯ್ ಥ್ಯಾಂಕ್ಸ್ ಹೇಳ್ಬೇಕು. ಏನೇನೇನ ಫಿಕ್ಸ್ ಆದ ಇನ್ವಿಟೇಷನ್ ಫಸ್ಟ್ ಗುಣ ಕೊಡ್ತೀಯಾ? ನಮಗ್ ಕೊಡೋ. ಇಲ್ಲ ಫಸ್ಟ್ ಅವರಿಂದಾನೆ ಅಲ್ವಾ. ಓ ಇದು ಹುಚ್ಚ ಇದಕ್ಕೆ ಕುಶಾನಿ ಅಳ್ತೋಳ್ ಗೈಸ್. ಸಮೀರ್ ಬ್ರೋ ಹೋಗ್ತಾರೆ ಅಂತ ಅಳ್ತೋಳ್ ನೋಡೋ ಅವಳು. ನೀವ್ ಹೋಗ್ತೀರಾ ಅಂತ ಕುಶಾನಿ. ಟುಮ್ ನಮ್ಮ ಅಕ್ಕ ಫಿಟ್ ಮಾಡ್ತಾವಳೆ. ಕುಶಾನಿ ಪ್ರಾಣ ತಿನ್ಬಿಡಿದ್ರೆ ಫಿಟ್ ಮಾಡಿಲ್ಲ ಅಂತಂದ್ರೆ. ವಿಡಿಯೋ ಎಂಡ್ ಮಾಡಿದೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಸಮೀರ್ ಬ್ರೋ ಬಂದಿರಲಿಲ್ಲ ನಮ್ಮ ಮನೆಗೆ. ಅವ್ರಿಗೆ ಕಣ್ ಸ್ವಲ್ಪ ಏನೋ ಸ್ವೆಲ್ ಆಗಿದೆ ಅಂತೆ, ಮತ್ತೇನೋ ಮೈಸೂರಿಗೆಲ್ಲ ಹೋಗಿದ್ರಂತೆ. ಸೊ ಅದಕ್ಕೆ ಬರೋಕ್ಕಾಗಿಲ್ಲ ಅವರು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಹೋಗಲ್ ಸಿಗ್ತೀನಿ, ಅಲ್ಲೋ ನೋಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್.